ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕಲುಕ. ಇಂದಿನ ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಸ್ಟೂಡೆಂಟ್ ಮಾರ್ಕ್ಸ್ ಲೀಸ್ಟನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನ ಓಪನ್ ಮಾಡಿದ್ದೀನಿ. ಸ್ಪ್ರೆಡ್ಶೀಟಲ್ಲಿ ಒಂದು ಟೇಬಲ್ ಹಾಕಿದ್ದೀನಿ. ಈ ಟೇಬಲಲ್ಲಿ ಮೊದಲನೇ ಕಾಲಮಲ್ಲಿ ಸ್ಟೂಡೆಂಟ್ಸ್ ನೇಮ್ ಇದ್ದಾವೆ. ಆನಂತರದಲ್ಲಿ ಸಬ್ಜೆಕ್ಟ್ಸ್ ಕೊಟ್ಟಿದ್ದೀನಿ: ಕನ್ನಡ, ಹಿಂದಿ, ಇಂಗ್ಲೀಷ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಅಂತ. ಅದಾದ ನಂತರ ನಾವು ಟೋಟಲ್ ಮಾರ್ಕ್ಸನ್ನು ಕಂಡುಹಿಡಿಬೇಕು. ಅವ್ರದ್ದು ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಕಂಡುಹಿಡಬೇಕು. ಆನಂತರ ಮಿನಿಮಮ್ ಮಾರ್ಕ್ಸ್, 6 ಸಬ್ಜೆಕ್ಟಲ್ಲಿ ಯಾವುದು ಎಷ್ಟು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾರೆ, ಯಾವುದು ಕಡಿಮೆ ಮಾರ್ಕ್ಸ್ ಇದೆ ಅಂತ ಅದನ್ನು ಕಂಡುಹಿಡಬೇಕು. ಹಾಗೆ ಯಾವುದು ಹೆಚ್ಚಿಗೆ ಮಾರ್ಕ್ಸ್ ಇದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಯಾವುದು ಅಂತ ಕಂಡುಹಿಡಬೇಕು. ಎವರೇಜ್ ತೆಗಿಬೇಕು. ರ್ಯಾಂಕ್, ಆ ಸ್ಟೂಡೆಂಟು ಅವರ ಪರ್ಸೆಂಟೇಜ್ ಮೇಲೆ ಫಸ್ಟ್ ರ್ಯಾಂಕ್ ಯಾರು ಬಂದಿದ್ದಾರೆ, ಸೆಕೆಂಡ್ ರ್ಯಾಂಕ್ ಯಾರು ಬಂದಿದ್ದಾರೆ ಅದನ್ನು ನೋಡ್ಕೋಬೇಕು. ಆನಂತರ ಆ ಸ್ಟೂಡೆಂಟು ಪಾಸ್ ಆಗಿದ್ದಾನೋ ಫೇಲ್ ಆಗಿದ್ದಾನೋ ಅದನ್ನು ನಾವು ನೋಡ್ಕೊಳ್ಳೋಣ. ಅದಾದ ನಂತರ ಗ್ರೇಡ್, ಅಂದರೆ ಅವರಿಗೆ ನಾವು ಇಲ್ಲಿ ಒಂದು ಗ್ರೇಡ್ ಟೇಬಲ್ ಕೊಟ್ಟಿದ್ದೀವಿ. ಈ ಗ್ರೇಡ್ ಒಂದು ರೆಫರೆನ್ಸ್ ಟೇಬಲಿಂದ ಇಲ್ಲಿ ಗ್ರೇಡನ್ನು ಹಾಕಬೇಕು. ಅವರು ಎ ಗ್ರೇಡ್ ತೊಗೊಂಡಿದ್ದಾರೋ, ಬಿ ಗ್ರೇಡ್ ತೊಗೊಂಡಿದ್ದಾರೋ, ಇಷ್ಟೆಲ್ಲ ಒಂದು ಫಾರ್ಮುಲಾಸನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇವೆಲ್ಲ ಫಂಕ್ಷನ್ಸನ್ನು ಹೇಗೆ ಫಾರ್ಮುಲಾ ಮುಖಾಂತರ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ನೇಹಿತರೆ, ಇಲ್ಲಿ ಸಬ್ಜೆಕ್ಟ್ಸ್ ಇದ್ದಾವೆ: ಕನ್ನಡ, ಹಿಂದಿ, ಇಂಗ್ಲೀಷ್, ಮ್ಯಾಥ್ಸು, ಸೋಷಿಯಲ್ ಸೈನ್ಸು. ಇವಕ್ಕೆ ಯಾವುದೋ ಮಾರ್ಕ್ಸನ್ನು ಅಸೈನ್ ಮಾಡಿಲ್ಲ, ಮಾರ್ಕ್ಸನ್ನು ಎಂಟ್ರಿ ಮಾಡಿಲ್ಲ. ಈ ಮಾರ್ಕ್ಸನ್ನು ನಾವು ರ್ಯಾಂಡಮ್ ಆಗಿ ಎಂಟ್ರಿ ಮಾಡ್ಕೊಳ್ಳೋಣ. ಅದಕ್ಕೊಂದು ಫಾರ್ಮುಲಾ ಬರುತ್ತೆ, ರ್ಯಾಂಡ್ ಬಿಟ್ವೀನ್ ಅಂತ ಒಂದು ಫಾರ್ಮುಲಾ. ಓಕೆ, ಅದನ್ನು ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಈಕ್ವಲ್ ಅಂತ ಹಾಕಿ ಯಾವುದೇ ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲಿಂದ. ಇಲ್ಲಿ ನಾವು ಬರೆಯೋಣ ರ್ಯಾಂಡ್ ಬಿಟ್ವೀನ್ ಅಂತ ಬರೆದಿದ್ದೀನಿ. ಬ್ರ್ಯಾಕೆಟ್ ಹಾಕ್ತೀನಿ. ಇಲ್ಲಿ ನಾವು ಮಾರ್ಕ್ಸ್ ರೇಂಜನ್ನು ನಾವು ಬರೀಬೇಕು. ಕಡಿಮೆ ರೇಂಜ್ ಯಾವುದು, ಹೆಚ್ಚಿಗೆ ರೇಂಜ್ ಯಾವುದು, ಬಾಟಮ್ ನಂಬರು, ಟಾಪ್ ನಂಬರು. ಓಕೆ, ಬಾಟಮ್ ನಾವು ಮಿನಿಮಮ್ 20 ಮಾರ್ಕ್ಸಿಂದ ಸ್ಟಾರ್ಟ್ ಮಾಡೋಣ. 20 ಮ್ಯಾಕ್ಸಿಮಮ್. ಈಗ ನಾವು 100 ಮಾರ್ಕ್ಸಿಗೆ ನಾವು ಎಕ್ಸಾಮ್ ತೊಗೊಳ್ತಾ ಇದ್ದೀವಿ ಅಂದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ 100ವರೆಗೂ ಅವರು ಮಾರ್ಕ್ಸನ್ನು ಗ್ಯಾದರ್ ಮಾಡ್ಬೋದು. ನಾನು ಇದರಲ್ಲಿ 99 ಅಂತ ಕೊಡ್ತಾಯಿದ್ದೀನಿ. ಟಾಪ್ ಮಾರ್ಕ್ಸು 99. ಎಂಟ್ರಿ ಮಾಡ್ತೀನಿ. ಇಲ್ಲಿ ನೋಡಿ 55 ಅಂತ ಬಂದಿದೆ. ಓಕೆ, 55 ಅಂದ್ರೇನು, ನಾವು ಏನಿಲ್ಲಿ ರೇಂಜ್ ಕೊಟ್ಟಿದ್ದೆ 20 to 99, ಈ ರೇಂಜಲ್ಲಿ ಯಾವುದಾದ್ರೂ ಒಂದು ರ್ಯಾಂಡಮ್ ನಂಬರ್ ಇಲ್ಲಿ ಬಂದಿರುತ್ತೆ. ಈಗ ಈ ಒಂದು ಫಾರ್ಮುಲಾನ ಎಲ್ಲ ಸಬ್ಜೆಕ್ಟ್ಸ್ಗೂ ಅಪ್ಲೈ ಮಾಡಿಬಿಡೋಣ. ಜಸ್ಟ್ ನಾನು ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಪ್ಲಸ್ ಬಂದಿದೆ, ಕಾರ್ನರಲ್ಲಿ ಇಟ್ಟಿದ್ದೀನಿ. ಹೀಗೆ ಹಿಡಿದು ಡ್ರ್ಯಾಗ್ ಮಾಡ್ತೀನಿ. ಎಲ್ಲ ಸಬ್ಜೆಕ್ಟ್ಸ್ಗೂ ಅಪ್ಲೈ ಆಗುತ್ತೆ. ಆನಂತರ ಕೆಳಗಡೆ ಎಲ್ಲ ಸ್ಟೂಡೆಂಟ್ಸ್ಗೂ ಈ ಮಾರ್ಕ್ಸನ್ನು ಅಪ್ಲೈ ಮಾಡಿಬಿಡೋಣ. ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ರ್ಯಾಂಡಮ್ ಆಗಿ ಮಾರ್ಕ್ಸ್ ಬಂದಿದ್ದಾವೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ಕನ್ನಡ ಸಬ್ಜೆಕ್ಟ್ 72 ಅಂತ ಇದೆ. ನಾವೇನಾದರೂ ಒಂದು ಕೆಲಸ ಮಾಡಿ ಜಸ್ಟ್ ಎಂಟ್ರಿ ಮಾಡಿದರೆ ಇಲ್ಲಿ ಮಾರ್ಕ್ಸು ಚೇಂಜಸ್ ಆಗ್ತಾ ಇರ್ತವೆ. ಓಕೆ, ಈ ರೀತಿ ವೇರಿಯೇಷನ್ಸ್ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು, ಈ ಒಂದು ಮಾರ್ಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಕಾಪಿ ಮಾಡೋಣ. ಕಾಪಿ ಮಾಡಿದ್ದೀವಿ. ಓಕೆ, ಕಾಪಿ ಮಾಡಿ ಇದನ್ನು ಸ್ಪೆಷಲಲ್ಲಿ ಪೇಸ್ಟ್ ಆ್ಯಸ್ ಅ ವ್ಯಾಲ್ಯೂ ಅಂತ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೇಸ್ಟ್ ಆ್ಯಸ್ ಅ ವ್ಯಾಲ್ಯೂ ಅಂತ ಕ್ಲಿಕ್ ಮಾಡೋಣ. ಈಗ ಇದು ವ್ಯಾಲ್ಯೂಸ್ ಆಗಿ, ಅಂದರೆ ಪರ್ಮನೆಂಟ್ ಫಿಕ್ಸ್ ನಂಬರ್ಸ್ ಆಗಿ ಪೇಸ್ಟ್ ಆಗಿರ್ತವೆ. ಈ ಸದ್ಯಕ್ಕೆ ನೀವೇನೇ ಕೆಲಸ ಮಾಡಿ ಆ ವ್ಯಾಲ್ಯೂಸ್ ಚೇಂಜಸ್ ಆಗೋದಿಲ್ಲ. ಓಕೆ, ಈಗ ಎಲ್ಲ ಮಾರ್ಕ್ಸ್ ಎಂಟ್ರಿ ಆಗಿದ್ದಾವೆ. ನೆಕ್ಸ್ಟ್ ನೋಡ್ಕೊಳ್ಳೋಣ, ಟೋಟಲ್ ಮಾರ್ಕ್ಸನ್ನ ಕಂಡುಹಿಡಬೇಕು. ಇಲ್ಲಿ ಅರುಣ್ ಅಂತ ಸ್ಟೂಡೆಂಟ್ಸ್ ಇದ್ದಾನೆ. 6 ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ, ಈ ಒಂದು ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ ಅದನ್ನು ಕಂಡುಹಿಡಬೇಕು. ಓಕೆ, ಸೊ ಇದಕ್ಕೇನು ಮಾಡೋಣ, ಈಕ್ವಲ್ ಅಂತ ಹಾಕೋಣ. ಇಲ್ಲಿ ಟೋಟಲ್ ಮಾರ್ಕ್ಸನ್ನ ಕಂಡುಹಿಡಲಿಕ್ಕೆ ನಾವು ಒಂದು ಕೋಡೆಡ್ ವರ್ಡನ್ನು ಬಳಸ್ತೀವಿ. ಅದು ಯಾವುದು, ಸಮ್ ಅಂತ ಬರೋದು. ಬ್ರ್ಯಾಕೆಟ್ ಹಾಕಿ ಎಲ್ಲಿಂದ ಎಲ್ಲಿವರೆಗೂ ನಾವು ಕೂಡಿಸ್ಬೇಕು, ಕನ್ನಡ ಸಬ್ಜೆಕ್ಟಿಂದ ಸೈನ್ಸ್ ಸಬ್ಜೆಕ್ಟ್ವರೆಗೂ ಕೂಡಿಸ್ಬೇಕು. ಆ ರೇಂಜನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಿ ಎಂಟರ್ ಮಾಡಿ. ಟೋಟಲ್ ಮಾರ್ಕ್ಸ್ ಬರುತ್ತೆ. ಈ ಟೋಟಲ್ ಮಾರ್ಕ್ಸನ್ನು ನಾನು ಎಲ್ಲ ಸ್ಟೂಡೆಂಟ್ಸ್ಗೂ ಅಪ್ಲೈ ಮಾಡಬೇಕು. ಹಾಗೆ ನಾನು ಪರ್ಸೆಂಟೇಜನ್ನು ಕಂಡುಹಿಡಬೇಕು. ಈ ಸ್ಟೂಡೆಂಟ್ಸ್ದು ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಕಂಡುಹಿಡಬೇಕು. ಇದಕ್ಕೇನು ಮಾಡೋಣ, ಫಾರ್ಮುಲಾ ಹಾಕೋಣ. ಫಾರ್ಮುಲಾ ಹಾಕೋದು ಹೇಗೆ, ಫಾರ್ಮುಲಾ ಸ್ಟಾರ್ಟ್ ಆಗೋದು ಈಕ್ವಲಿಂದ. ಈಗ ನಾವೇನು ಮಾಡಬೇಕು, ಪರ್ಸೆಂಟೇಜ್ ತೆಗಿಬೇಕು. ಇವರು ಗ್ಯಾದರ್ ಮಾಡಿರುವಂಥ ಟೋಟಲ್ ಮಾರ್ಕ್ಸ್ ಎಷ್ಟು, ಗೇನ್ ಮಾಡಿರುವಂಥ ಟೋಟಲ್ ಮಾರ್ಕ್ಸು ಅದನ್ನು ಸೆಲೆಕ್ಟ್ ಮಾಡಬೇಕು. ಡಿವೈಡ್ ಬೈ ಎಷ್ಟು ಮಾರ್ಕ್ಸಿಗೆ ಅವರು ಈ ಒಂದು ಮಾರ್ಕ್ಸನ್ನು ಗ್ಯಾದರ್ ಮಾಡಿದ್ದಾರೆ. ಇಲ್ಲಿ 6 ಸಬ್ಜೆಕ್ಟ್ ಇದ್ದಾವೆ. ಒಂದು ಸಬ್ಜೆಕ್ಟ್ಗೆ 100 ಮಾರ್ಕ್ಸ್ ಅಂದರೆ 6 ಸಬ್ಜೆಕ್ಟ್ ಎಷ್ಟಾಗುತ್ತೆ, 600 ಆಗುತ್ತೆ. 600 ಇಂಟು ಮಲ್ಟಿಪ್ಲೈ ಬೈ 100 ಇಷ್ಟು ನಾವು ಟೈಪ್ ಮಾಡಿದರೆ ಇದರದೊಂದು ಪರ್ಸೆಂಟೇಜ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಆಗಿದೆ, 47.3333% ಆಗಿದೆ. ಇಲ್ಲಿ ನಮಗೆ ಡೆಸಿಮಲ್ ಪ್ಲೇಸಸ್ ಹೆಚ್ಚಿಗೆ ಆಗಿದ್ದಾವೆ. ಇದನ್ನು ಕಡಿಮೆ ಮಾಡೋಣ. ಡೆಸಿಮಲ್ ಪ್ಲೇಸಸ್ ಕಡಿಮೆ ಮಾಡೋಣ. ಜಸ್ಟ್ 2 ಪಾಯಿಂಟ್ಸ್ ಮಾತ್ರ ಇರಲಿ. ಓಕೆ, 47.33% ಆಗಿದೆ. ಇದನ್ನು ಮಾಡೋದು ಹೇಗೆ, ಇಲ್ಲಿ ನಂಬರ್ ಅಂತ ಒಂದು ಗ್ರೂಪ್ ಇದೆಯಲ್ಲ ಹೋಮ್ ಟ್ಯಾಬಲ್ಲಿ, ಇಲ್ಲಿ ನಾವು ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಡೆಸಿಮಲ್ ಪ್ಲೇಸಸ್ ಹೆಚ್ಚಿಗೆ ಆಗ್ತವೆ. ಅದರ ಪಕ್ಕದಲ್ಲಿ ಇನ್ನೊಂದು ಯಾರೋ ಮಾರ್ಕ್ ಹೀಗಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಆ ಡೆಸಿಮಲ್ ಪ್ಲೇಸಸ್ ಕಡಿಮೆ ಆಗ್ತವೆ. ಹಾಗೆ ಈ ಒಂದು ಪರ್ಸೆಂಟೇಜ್ ಫಾರ್ಮುಲಾನ ಎಲ್ಲ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡಬೇಕು. ನೋಡಿ, ಈಗ ನಮಗೆ ಪ್ಲಸ್ ವೈಟ್ ಕಲರಲ್ಲಿ ಪ್ಲಸ್ ಬಂದಿದೆ. ಇದನ್ನು ಇಲ್ಲಿ ಕಾರ್ನರಲ್ಲಿ ಇಟ್ಟರೆ ಬ್ಲ್ಯಾಕ್ ಕಲರಲ್ಲಿ ಪ್ಲಸ್ ಆಗುತ್ತೆ.
ಈಗ ಡಬಲ್ ಕ್ಲಿಕ್ ಮಾಡಿ ಆ ಒಂದು ಫಾರ್ಮುಲಾ ಎಲ್ಲ ಸ್ಟೂಡೆಂಟ್ಸಿಗೂ ಅಪ್ಲೈ ಆಗುತ್ತೆ. ನೆಕ್ಸ್ಟು ಈ 6 ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ಯಾವುದಿದೆ ಅದನ್ನು ನಾವು ಕಂಡುಹಿಡಬೇಕು. ಅದಕ್ಕೇನು ಮಾಡೋದು, ಈಕ್ವಲ್ ಅಂತ ಹಾಕಿ ಮಿನ್ ಅಂತ ಬರೀರಿ. ಮಿನ್ ಅನ್ನೋದು ಕೋಡೆಡ್ ವರ್ಡ್. ಮಿನ್ ಅಂದರೆ ಮಿನಿಮಮ್. ಎಲ್ಲಿಂದ ಎಲ್ಲಿವರೆಗೂ ನಾವು ಕಂಡುಹಿಡಬೇಕು, ಕನ್ನಡ ಸಬ್ಜೆಕ್ಟಿಂದ ಸೈನ್ಸ್ ಸಬ್ಜೆಕ್ಟ್ವರೆಗೂ ಕಂಡುಹಿಡಬೇಕು. ಬ್ರೆಕೆಟ್ ಕಂಪ್ಲೀಟ್ ಮಾಡಿ ಎಂಟರ್ ಮಾಡಿ. ಈ ಫಾರ್ಮುಲಾ ಕೂಡ ಎಲ್ಲ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡೋಣ. ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಪ್ಲಸ್ ಬಂದಿದೆ, ಡಬಲ್ ಕ್ಲಿಕ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೂ ಅಪ್ಲೈ ಆಗುತ್ತೆ. ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಯಾವುದಿದೆ ಅಂತ ಕಂಡುಹಿಡಬೇಕು. ಈಕ್ವಲ್ ಹಾಕಿರಿ, ಮ್ಯಾಕ್ಸ್ ಬರೋದು, ಬ್ರೆಕೆಟ್ ಹಾಕಿ ಎಲ್ಲಿಂದ ಎಲ್ಲಿವರೆಗೂ ನಾವು ಕಂಡುಹಿಡಬೇಕು, ಕನ್ನಡ ಸಬ್ಜೆಕ್ಟಿಂದ ಸೈನ್ಸ್ ಸಬ್ಜೆಕ್ಟ್ವರೆಗೂ. ಹೀಗೆ ಈ ಸೆಲ್ ಹೆಸರು ಏನಾಗುತ್ತೆ, B3, ಸೈನ್ಸ್ ಸಬ್ಜೆಕ್ಟ್ದು G3. ಆ ಒಂದು ರೇಂಜ್ ಬಂದಿದೆ. ಬ್ರೆಕೆಟ್ ಕಂಪ್ಲೀಟ್ ಮಾಡೋಣ, ಎಂಟರ್. ಓಕೆ, ಈ ಒಂದು ಫಾರ್ಮುಲಾ ಎಲ್ಲ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡಬೇಕು. ಮತ್ತು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೀನಿ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಹಾಗೆ ಎವರೇಜ್ ಕಂಡುಹಿಡಬೇಕು. ಈಕ್ವಲ್ ಹಾಕೋಣ. ಇಲ್ಲಿ ಎವರೇಜ್ ಕಂಡುಹಿಡಲಿಕ್ಕೆ ಕೋಡೆಡ್ ವರ್ಡ್ ಏನು, ಎವರೇಜ್ ಅಂತ, AVERAGE. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು, ಒಂದು ಕಾಮ ಮಿಸ್ಟೇಕ್ ಆಗಬಾರ್ದು. ಆ ಒಂದು ಏನು ಫಾರ್ಮ್ಯಾಟ್ ಇರುತ್ತೆ ಅದೇ ಫಾರ್ಮ್ಯಾಟಲ್ಲೇ ನಾವು ಇಲ್ಲಿ ಫಾರ್ಮುಲಾನ ಬರೀಬೇಕು. ಒಂದೇ ಒಂದು ಕಾಮ, ಒಂದು ಫುಲ್ ಸ್ಟಾಪು ಅದನ್ನು ಮಿಸ್ ಮಾಡಿದರೆ ಇಲ್ಲಿ ಎರರ್ ಮೆಸೇಜ್ ತೋರಿಸ್ತಾ ಇರುತ್ತೆ. ಓಕೆ, ಈಕ್ವಲ್ ಎವರೇಜ್ ಅಂತ ಬರ್ತಿದ್ದೀವಿ. ಈಗ ಸ್ಟೂಡೆಂಟ್ಸ್ದು ಏನು ಸಬ್ಜೆಕ್ಟ್ ರೇಂಜನ್ನು ಸೆಲೆಕ್ಟ್ ಮಾಡೋಣ, ಕನ್ನಡ ಟು ಸೈನ್ಸ್. ಬ್ರೆಕೆಟ್ ಕಂಪ್ಲೀಟ್ ಮಾಡ್ತೀನಿ, ಎಂಟರ್ ಮಾಡೋಣ. ಎವರೇಜ್ ಬಂದಿದೆ ನೋಡಿ. ಇಲ್ಲಿ ಪರ್ಸೆಂಟೇಜ್ ಮತ್ತು ಎವರೇಜ್ ಎರಡೂ ಕೂಡ ಸೇಮ್ ತೋರಿಸ್ತಾ ಇರಬೇಕು, ಎರಡೂ ಸೇಮ್ ಇರುತ್ತೆ. ಓಕೆ, ಇಲ್ಲಿ ಕೂಡ ಡೆಸಿಮಲ್ ಪ್ಲೇಸಸ್ ಜಾಸ್ತಿ ಆಗಿದ್ದಾವೆ, ಕಡಿಮೆ ಮಾಡೋಣ. ಬರೀ 2 ಡೆಸಿಮಲ್ ಪ್ಲೇಸಸ್ ತೊಗೊಂಡಿದ್ದೀವಿ. ಓಕೆ, ಇಲ್ಲೇನಾಗಿದೆ, ಪರ್ಸೆಂಟೇಜ್ ಇಲ್ಲಿ ನಾನು ಫಾರ್ಮುಲಾ ಹಾಕಿ ಕಂಡುಹಿಡಿದಿದ್ದು. ಇಲ್ಲಿ ಎವರೇಜ್ ಏನು ಮಾಡಿದ್ದೀನಿ, ಇದಕ್ಕೆ ನಾನು ಕೋಡೆಡ್ ವರ್ಡ್ ಬಳಸಿದ್ದೀನಿ, ಎವರೇಜ್ ಅಂತ. ಓಕೆ, ಸೊ ಎರಡು ಸೇಮ್ ಆಗಿರ್ತವೆ. ಇದನ್ನು ಕೂಡ ನಾನು ಎಲ್ಲ ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದೆ, ಎಲ್ಲದಕ್ಕೂ ಅಪ್ಲೈ ಆಗಿದೆ. ಓಕೆ, ಈಗ ಇದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳಿ. ಈಗ ರ್ಯಾಂಕನ್ನು ಕಂಡುಹಿಡಬೇಕು. ಇಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಈ ಸ್ಟೂಡೆಂಟ್ಸಲ್ಲಿ ಯಾರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ಯಾರು ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ ಅದನ್ನು ಕಂಡುಹಿಡಬೇಕು. ಓಕೆ, ಇಲ್ಲಿ ನಾವೇನು ಮಾಡೋಣ, ರ್ಯಾಂಕ್ ಫಾರ್ಮುಲಾನ ಬಳಸೋಣ. ಈಕ್ವಲ್ ಹಾಕಿ ಇಲ್ಲಿ ರ್ಯಾಂಕ್ ಅಂತ ಬರ್ಕೊಡ್ರಿ. ರ್ಯಾಂಕ್ ಕೋಡೆಡ್ ವರ್ಡು. ಓಕೆ, ಬ್ರೆಕೆಟ್ ಹಾಕಿ ಯಾವ ನಂಬರ್ ಕಂಡುಹಿಡಿತಾ ಇದ್ದೀವಿ, ಪರ್ಸೆಂಟೇಜ್ ಮೇಲೆ ನಾವು ಕಂಡುಹಿಡಿತಾ ಇದ್ದೀವಿ. ಪರ್ಸೆಂಟೇಜ್, ಇದು ಪರ್ಸೆಂಟೇಜ್, ಇದು ನಂಬರು. ಓಕೆ, ರೆಫರೆನ್ಸ್ ಎಲ್ಲಿಂದ ಎಲ್ಲಿವರೆಗೂ ನಾವು ಇದು ಮಾಡಬೇಕು, ಈ ಅರುನಿಂದ ಇಲ್ಲಿ ಕೊನೆ ಲೀಸ್ಟ್ವರೆಗೂ, ಕೊನೆ ಪೂರ್ತಿ ಲೀಸ್ಟನ್ನು ಸೆಲೆಕ್ಟ್ ಮಾಡಿ. ಪರ್ಸೆಂಟೇಜ್ದು ಲೀಸ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಕೀಬೋರ್ಡಿಂದ F4 ಅಂತ ಪ್ರೆಸ್ ಮಾಡಿ. F4 ಅಂತ ಪ್ರೆಸ್ ಮಾಡಿದರೆ ಈ ಒಂದು ಪರ್ಸೆಂಟೇಜ್ ಲೀಸ್ಟ್ ಏನಿದೆ ಅದು ಫಿಕ್ಸ್ ಆಗುತ್ತೆ. ಓಕೆ, ಫಿಕ್ಸ್ ಆಗುತ್ತೆ. $ಸೈನ್ ಬಂದಿದೆ ಅಂದರೆ ಫ್ರೀಸ್ ಆಗಿರ್ತವೆ ಆ ವ್ಯಾಲ್ಯೂಸ್. ಈ ಒಂದು ರೇಂಜು ಚೇಂಜಸ್ ಆಗಲ್ಲ. ನಾವು ಕೆಳಗಡೆ ಡ್ರ್ಯಾಗ್ ಮಾಡಿದಾಗ, ಈ ಫಾರ್ಮುಲಾ ಕೆಳಗಡೆ ಡ್ರ್ಯಾಗ್ ಮಾಡಿದರೆ ಈ ರೇಂಜು ಫಿಕ್ಸ್ ಆಗಿರುತ್ತೆ, ಚೇಂಜಸ್ ಆಗಲ್ಲ. ನಂತರ ಕಾಮ ಕೊಡೋಣ. ಇದು ನಮಗೆ ಅಸೆಂಡಿಂಗ್ ಆರ್ಡ್ರಲ್ಲಿ ಬೇಕು, ಡಿಸೆಂಡಿಂಗ್ ಆರ್ಡ್ರಲ್ಲಿ ಬೇಕು. ಡಿಸೆಂಡಿಂಗ್ ಅಂದರೆ ಏನು, ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡವ್ರಿಗೆ ನಾವು ಫಸ್ಟ್ ರ್ಯಾಂಕನ್ನು ಕೊಡಬೇಕು. ಅದಕ್ಕೇನಂತ ಹೇಳ್ತೀವಿ, ಡಿಸೆಂಡಿಂಗ್. ಅಥವಾ ಕಡಿಮೆ ಪರ್ಸೆಂಟೇಜ್ ಮಾಡಿದವ್ರಿಗೆ ಫಸ್ಟ್ ರ್ಯಾಂಕ್ ಕೊಡಬೇಕಾದ್ರೆ ಅದು ಅಸೆಂಡಿಂಗ್ ಅಂತ ಆಗುತ್ತೆ. ಓಕೆ, ನಾವೀಗ ಡಿಸೆಂಡಿಂಗ್ ತೊಗೊಳ್ಳೋಣ. ಅಂದರೆ ಹೆಚ್ಚು ಪರ್ಸೆಂಟೇಜ್ ಮಾಡಿದವ್ರಿಗೆ ಫಸ್ಟ್ ರ್ಯಾಂಕು, ಅದರ ಹಿಂದೆ ಮಾಡಿದವ್ರಿಗೆ ಸೆಕೆಂಡು, ಥರ್ಡು ಹೀಗೆ ಕೊಡಬೇಕು. ಅದಕ್ಕೇನು ಮಾಡೋಣ, ಇಲ್ಲಿ 0 ಅಂತ ಹಾಕೊಳ್ಳೋಣ. ಡಿಸೆಂಡಿಂಗ್ ಆರ್ಡ್ರಲ್ಲಿ ಬೇಕು. ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡ್ತೀನಿ, ಎಂಟರ್ ಮಾಡೋಣ. ಓಕೆ, ನೋಡಿ ಇಲ್ಲಿ 47.33 ಇದೇನಾಗಿದೆ, 10ನೇ ರ್ಯಾಂಕ್ ಬಂದಿದೆ. ಈ ಒಂದು ರ್ಯಾಂಕ್ ಫಾರ್ಮುಲಾನ ಎಲ್ಲರಿಗೂ ಅಪ್ಲೈ ಮಾಡೋಣ. ಎಲ್ಲರಿಗೂ ಅಪ್ಲೈ ಮಾಡಿದ್ದೀವಿ. ಇದರಲ್ಲಿ ಫಸ್ಟ್ ರ್ಯಾಂಕ್ ಯಾರು, ಫಸ್ಟ್ ರ್ಯಾಂಕ್ 75% ತೊಗೊಂಡವನು ಫಸ್ಟ್ ರ್ಯಾಂಕ್. ಇನ್ನು ಸೆಕೆಂಡ್ ರ್ಯಾಂಕ್ ಯಾರು ಬಂದಿದ್ದಾರೆ, 70. ಓಕೆ, ಹೀಗೆ ಡಿಸೆಂಡಿಂಗ್ ಆರ್ಡ್ರಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಇದು ರ್ಯಾಂಕ್ ಫಾರ್ಮುಲಾನ ಬಳಸುವಂಥ ಮೆಥಡು. ಇನ್ನು ಸ್ನೇಹಿತರೆ, ನಾವು ಈ ಸ್ಟೂಡೆಂಟ್ಸು ಪಾಸ್ ಆಗಿದ್ದಾರೋ ಫೇಲ್ ಆಗಿದ್ದಾರೋ ಅದನ್ನು ನಾವು ಕಂಡುಹಿಡಬೇಕು. ಪಾಸ್ ಆಗಬೇಕಾದ್ರೇನು, ಇಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ನಾವು ಕಂಡೀಷನ್ ಕೊಡೋಣ. ಅವರು ಪ್ರತಿಯೊಂದು ಸಬ್ಜೆಕ್ಟಲ್ಲಿ 35ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡಿದ್ರೆ ಅವರು ಪಾಸ್ ಆಗಿರ್ತಾರೆ. 35ಕ್ಕಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ರೆ ಅವರು ಫೇಲ್ ಆಗಿರ್ತಾರೆ. ಓಕೆ, ಇದಕ್ಕಾಗಿ ನಾನು ಇಲ್ಲಿ ಒಂದು ಫಾರ್ಮುಲಾ ಬಳಸ್ತೀನಿ. ನೋಡಿ, ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳಿ. ಈಕ್ವಲ್ ಅಂತ ಹಾಕೋಣ. ಇಲ್ಲಿ ಕಂಡೀಷನಲ್ ಫಾರ್ಮುಲಾ ಬರುತ್ತೆ, ಇಫ್ ಅಂತ. ಇಫ್ ಅಂದ್ರೇನು, ಇದ್ದರೆ. ನಂತರ ಒಂದು ಲಾಜಿಕ್ ಬಳಸೋಣ, ಆ್ಯಂಡ್ ಅಂತ ಒಂದು ಲಾಜಿಕನ್ನು ಬಳಸ್ತೀನಿ. ಆ್ಯಂಡ್ ಅಂದರೆ ಏನು, ಆ್ಯಂಡ್ ಅಂದರೆ ಇಲ್ಲಿರುವಂಥ ಎಲ್ಲ ಫ್ಯಾಕ್ಟರ್ಸು ಓಕೆ ಆಗಬೇಕು ಅಂತ. ಓಕೆ, ಎಲ್ಲ ಫ್ಯಾಕ್ಟರ್ಸ್. ಈಗ ನಾನು ಜನರಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಲಾಜಿಕ್ ಬಗ್ಗೆ ಜನರಲಾಗಿ ಹೇಳೋದಾದರೆ ಎಲ್ಲ ಕಂಡೀಷನ್ಸು ಓಕೆ ಆದರೆ ಮಾತ್ರ ರಿಸಲ್ಟು ಟ್ರೂ ಬರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫೇಲ್ ಆದರೆ ಅಲ್ಲಿ ಫಾಲ್ಸ್ ಬರುತ್ತೆ. ಓಕೆ, ಸೊ ಈಗ ನಾವು ಪ್ರತಿಯೊಂದು ಸಬ್ಜೆಕ್ಟಿಗೂ ಕಂಡೀಷನ್ ಹಾಕೋಣ. ಏನಿರಬೇಕು, ಪ್ರತಿಯೊಂದು ಸಬ್ಜೆಕ್ಟು 35ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡಿರಬೇಕು. ಇಲ್ಲಿ ಕನ್ನಡ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ. ಇದೇನಾಗಿರಬೇಕು, >35 ಇರಬೇಕು, ಕಾಮ. ನೆಕ್ಸ್ಟ್ ಹಿಂದಿ ಸಬ್ಜೆಕ್ಟ್ ಇದೇನಾಗಿರಬೇಕು, >35, ಕಾಮ. ಹಾಗೆ ಇಂಗ್ಲೀಷ್ ಸಬ್ಜೆಕ್ಟ್ ಇದೇನಾಗಿರಬೇಕು,
ಗ್ರೇಟರ್ ದ್ಯಾನ್ 35. ನೆಕ್ಸ್ಟ್ ಮ್ಯಾಥ್ಸ್, ಸಾರಿ ಇಲ್ಲಿ ನಾನು ಫಾರ್ಮುಲಾ ಬಾರಲ್ಲಿ ಕರ್ಸರ್ ಇಟ್ಟಿದ್ದೀನಿ. ಓಕೆ, ಕಾಮ ಕೊಡ್ತೀನಿ. ನೆಕ್ಸ್ಟು ಮ್ಯಾಥ್ಸ್, ಇಲ್ಲೇನಾಗಬೇಕಿದು ಗ್ರೇಟರ್ ದ್ಯಾನ್ 35 ಕಾಮ. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಗ್ರೇಟರ್ ದ್ಯಾನ್ 35 ಕಾಮ. ನೆಕ್ಸ್ಟು ಸೈನ್ಸ್ ಸಬ್ಜೆಕ್ಟ್, ಇದು ಕೂಡ ಗ್ರೇಟರ್ ದ್ಯಾನ್ 35 ಇರಬೇಕು. ಇಲ್ಲಿ ಕಾಮ ಹಾಕ್ಲಿಕ್ಕೆ ಹೋಗಬೇಡಿ, ಬ್ರೆಕೆಟ್ ಕಂಪ್ಲೀಟ್ ಮಾಡಿ ಕಾಮ ಕೊಡಬೇಕು. ಇವೆಲ್ಲ 35ಕ್ಕಿಂತ ಹೆಚ್ಚಿಗೆ ಇದ್ದರೆ ಅವಾಗ ಏನಾಗಬೇಕು, ನಮಗೆ ಪಾಸ್ ಅಂತ ರಿಸಲ್ಟ್ ತೋರಿಸ್ಬೇಕು. ಡಬಲ್ ಕೊಲನ್ ಹಾಕಿ ಇಲ್ಲಿ ಪಾಸ್ ಅಂತ ಬರ್ಕೊಡ್ರಿ. ಪಾಸ್ ಡಬಲ್ ಕೊಲನ್ ಕಾಮ ಕೊಡ್ತೀನಿ. ಒಂದು ವೇಳೆ ಈ ಒಂದು 6 ಕಂಡೀಷನ್ಸಲ್ಲಿ ಯಾವುದಾದ್ರೂ ಫೇಲ್ ಆಯಿತು, ಯಾವುದಾದ್ರೂ 35ಕ್ಕಿಂತ ಕಡಿಮೆ ಇದ್ದರೆ ಅವಾಗೇನಂತ ತೋರಿಸ್ಬೇಕು, ನಮಗೆ ಫೇಲ್ ಅಂತ ತೋರಿಸ್ಬೇಕು. ಓಕೆ, ಡಬಲ್ ಕೋಲನ್ ಆನಂತರ ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡ್ತೀನಿ. ಎಂಟರ್ ಮಾಡೋಣ. ಎಂಟರ್ ಮಾಡ್ತೀನಿ. ಈಗೇನಾಗಿದೆ, ಈ ಅರುಣ್ ಅನ್ನುವಂಥ ಸ್ಟೂಡೆಂಟು ಪಾಸ್ ಆಗಿದ್ದಾನೆ. ಯಾಕಂದರೆ ಇಲ್ಲಿರುವಂಥ ಪ್ರತಿಯೊಂದು ಮಾರ್ಕ್ಸು 35ಕ್ಕಿಂತ ಹೆಚ್ಚಿಗೆ ಇದ್ದಾವೆ. ಓಕೆ, ಈಗ ಈ ಫಾರ್ಮುಲಾನ ಎಲ್ಲ ಸ್ಟೂಡೆಂಟ್ಸಿಗೂ ಅಪ್ಲೈ ಮಾಡೋಣ. ಡಬಲ್ ಕ್ಲಿಕ್ ಮಾಡ್ತೀನಿ, ಎಲ್ಲ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗಿದೆ. ನೋಡಿ, ಇಲ್ಲಿ 3rd ಸ್ಟೂಡೆಂಟ್ಸು ಫೇಲ್ ಆಗಿದ್ದಾನೆ. ಯಾಕೆ ಫೇಲ್ ಆಗಿದ್ದಾನೆ? ಮಿನಿಮಮ್ ಮಾರ್ಕ್ಸ್ ಇಲ್ಲಿ 25 ತೊಗೊಂಡಿದ್ದಾನೆ, ಅದ್ರ ಜೊತೆಗೆ ಇಲ್ಲಿ 35 ಮಾರ್ಕ್ಸ್ ಇದೆ. ಓಕೆ, ಇವೆರಡು ಕಾರಣದಿಂದಾಗಿ ಅವನು ಫೇಲ್ ಆಗಿದ್ದಾನೆ. ನೋಡಿ, ಇಲ್ಲಿ ನಾವು ಫಾರ್ಮುಲಾದಲ್ಲಿ ಏನು ಹಾಕಿದ್ದೀವಿ, ಗ್ರೇಟರ್ ದ್ಯಾನ್ 35 ಇರಬೇಕು ಅಂತ ಹಾಕಿದ್ದೀವಿ. ಅಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35 ಅಂತ ಹಾಕಿಲ್ಲ, ಗ್ರೇಟರ್ ದ್ಯಾನ್ 35 ಅಂತ ಕೊಟ್ಟಿದ್ದೀವಿ. ಹೀಗಾಗಿ ಇವನ್ನ ನೀವು 35 ಮಾರ್ಕ್ಸ್ ತೊಗೊಂಡ್ರು ಸಹಿತ ಫೇಲ್ ಆಗಿರ್ತೀರಿ. 35ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಇಲ್ಲಿ ಪಾಸ್ ಅಂತ ತೋರಿಸುತ್ತೆ. ಸೊ ನಾವೀಗ ಅವನು ರೀಚೆಕ್ಕಿಂಗ್ ಹಾಕ್ತಾನೆ, ಆವಾಗ ಇವೆರಡು ಸಬ್ಜೆಕ್ಟಿಗೆ ಹೆಚ್ಚಿಗೆ ಮಾರ್ಕ್ಸ್ ಬರ್ತವೆ ಅಂತ ಅಂದ್ಕೊಳ್ಳಿ. ಹೆಚ್ಚಿಗೆ ಮಾರ್ಕ್ಸ್ ಎಷ್ಟು ಬರ್ತವೆ? 35 ಇರೋದನ್ನು 40 ಅಂತ ಮಾಡ್ಕೊಳ್ಳೋಣ. ಇಲ್ಲಿ 25 ಇರೋದನ್ನು ಎಷ್ಟು ಮಾಡೋಣ? ಅದು 38 ಅಂತ ಮಾಡೋಣ. 38 ಮಾಡಿದರೆ ಏನಾಗುತ್ತೆ, ಈಗ ಏನಾಗಿದ್ದಾನೆ? ಪಾಸ್ ಆಗಿದ್ದಾನೆ. ಓಕೆ ಸ್ನೇಹಿತರೆ, ಇಲ್ಲಿ ಇಷ್ಟೆಲ್ಲ ಫಾರ್ಮುಲಾ ಹಾಕುವಂಥ ಅಡ್ವಾಂಟೇಜ್ ಏನು ಅಂದರೆ, ನಾವಿಲ್ಲಿ ನಂಬರ್ಸಲ್ಲಿ ಏನಾದರೂ ಚೇಂಜಸ್ ಮಾಡಿದರೆ ಆಟೋಮೆಟಿಕ್ ಎಲ್ಲ ಫಾರ್ಮುಲಾಗಳು ಅಪ್ಡೇಟ್ ಆಗಿಬಿಡ್ತವೆ. ಹೀಗಾಗಿ ನಾವು MS ಎಕ್ಸೆಲಲ್ಲಿ ಫಾರ್ಮುಲಾಸನ್ನು ಹೆಚ್ಚು ಬಳಸ್ತಾ ಇರ್ತೀವಿ. ಸ್ನೇಹಿತರೆ, ಈಗ ಎಲ್ಲ ಸ್ಟೂಡೆಂಟ್ಸ್ಗೂ ಗ್ರೇಡ್ ಕೊಡೋದು ಹೇಗೆ? ಆ ಗ್ರೇಡ್ ಕೊಡಲಿಕ್ಕೆ ನಾವೇನಿದೆ, ಇಲ್ಲಿ ಒಂದು ಗ್ರೇಡ್ ಟೇಬಲ್ ಇದೆ. 90 ಅಬೋವ್ ಇದ್ದರೆ A+, 80 ಅಬೋವ್ ಇದ್ದರೆ A, 70 ಅಬೋವ್ ಇದ್ದರೆ B+, 60 ಮೇಲಿದ್ದರೆ B, 50 ಮೇಲಿದ್ದರೆ C+, 50ಕ್ಕಿಂತ ಕಡಿಮೆ ಇದ್ದರೆ C ಗ್ರೇಡ್. ಇದು ನಮಗೆ ಗ್ರೇಡ್ ರೆಫರೆನ್ಸ್ ಟೇಬಲು. ಇದರ ಮೇಲೆ ಎಲ್ಲ ಸ್ಟೂಡೆಂಟ್ಸ್ಗೂ ಗ್ರೇಡನ್ನು ಅಸೈನ್ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಫಾರ್ಮುಲಾ ಹಾಕೋಣ. ಈಕ್ವಲ್ ಅಂತ ಹಾಕಿ, ಓಕೆ, ಈಕ್ವಲ್ ಅಂತ ಹಾಕಿ ನಾನು ಈಗ ಈ ಕರ್ಸರನ್ನು ಈ ಫಾರ್ಮುಲಾ ಬಾರಲ್ಲಿ ಇಟ್ಕೊಳ್ತೀನಿ. ಯಾಕಂದರೆ ಇಲ್ಲಿ ಕೊನೆಗೆ ಕಾಣಿಸೋದಿಲ್ಲ. ಫಾರ್ಮುಲಾ ಬಾರಲ್ಲಿ ಇಟ್ಟಿದ್ದೀನಿ. ಓಕೆ, ಇಲ್ಲಿ ನಾವು ಯಾವುದನ್ನು ರೆಫರೆನ್ಸ್ ತೊಗೊಳ್ತಾ ಇದ್ದೀವಿ, ಪರ್ಸೆಂಟೇಜ್ ಮೇಲೆ ಗ್ರೇಡನ್ನು ಕೊಡ್ತಾ ಇದ್ದೀವಿ. ಓಕೆ, ಇಲ್ಲಿ ಕಂಡೀಷನಲ್ ಫಾರ್ಮುಲಾ ಬರುತ್ತೆ. ಇಫ್ ಅಂತ ಬರ್ಕೊಳ್ರಿ, ಬ್ರ್ಯಾಕೆಟ್ ಹಾಕಿ. ಕಂಡೀಷನ್ ಯಾವುದು? ಪರ್ಸೆಂಟೇಜ್. ಇದು 90 ಅಬೋವ್ ಇರಬೇಕು. 90 ಅಬೋವ್ ಇದ್ದರೆ ನಾವು ಏನು ಕೊಡಬೇಕು? A+, ಇದು ಡಬಲ್ ಕೊಲನ್ ಹಾಕಿ ಕಾಮ ಕೊಡಿ. ಮತ್ತೊಂದು ಕಂಡೀಷನ್, ಮತ್ತೆ ಇಫ್ ಅಂತ ಹಾಕ್ಕೊಳ್ಳಿ, ಬ್ರ್ಯಾಕೆಟ್. ನೆಕ್ಸ್ಟ್ ಅದೇ ಯಾವುದು? ಪರ್ಸೆಂಟೇಜ್. ಇದು ಏನಾಗಿರಬೇಕು? 80 ಅಬೋವ್ ಇರಬೇಕು. 80 ಅಬೋವ್ ಇದ್ದರೆ ನಮಗೇನು ಬರುತ್ತೆ? ಡಬಲ್ ಕೊಲನ್ ಬರ್ಕೊಳ್ಳಿ, A ಕಾಮ. ಅಗೇನ್ ಇಫ್ ಅಂತ ಬರ್ಕೊಳ್ಳಿ. ನೆಕ್ಸ್ಟು ಏನು? 70 ಅಬೋವ್ ಇದ್ದರೆ ಯಾವುದು? ಪರ್ಸೆಂಟೇಜ್ I3. 70 ಅಬೋವ್ ಇದ್ದರೆ ಅವಾಗೇನು ಬರಬೇಕು? B+, ಡಬಲ್ ಕೊಲನಲ್ಲಿ ಬರ್ಕೊಳ್ರಿ, B+, ಡಬಲ್ ಕೊಲನ್ ಕಂಪ್ಲೀಟ್ ಕಾಮ. ನೆಕ್ಸ್ಟ್ ಮತ್ತೆ ಇಫ್ ಅಂತ ಬರ್ಕೊಳ್ರಿ, ಬ್ರ್ಯಾಕೆಟ್. ನೆಕ್ಸ್ಟ್ ಯಾವುದು? 60 ಅಬೋವ್ ಇದ್ದರೆ B. ಓಕೆ, ಪರ್ಸೆಂಟೇಜ್ I3 ಗ್ರೇಟರ್ ದ್ಯಾನ್ 60 ಇದ್ದರೆ ಅವಾಗೇನು ಬರಬೇಕು? ಡಬಲ್ ಕೊಲನಲ್ಲಿ B ಅಂತ ಬರಬೇಕು, ಡಬಲ್ ಕೊಲನ್ ಕಾಮ. ನೆಕ್ಸ್ಟ್ ಅಗೇನ್ ಇಫ್ ಇನ್ ದ ಬ್ರ್ಯಾಕೆಟ್. ನೆಕ್ಸ್ಟು I3 ಗ್ರೇಟರ್ ದ್ಯಾನ್ ಎಷ್ಟು? 50. ಗ್ರೇಟರ್ ದ್ಯಾನ್ 50 ಇತ್ತು ಅಂದರೆ ಅವಾಗೇನು ಬರಬೇಕು? C+. 50 ಅಬೋವ್ ಇದ್ದರೆ C+. ಓಕೆ, ಇನ್ನು ನೆಕ್ಸ್ಟು ಇವು ಯಾವುದು? A ಇಲ್ಲ, B ಇಲ್ಲ, A+ ಇಲ್ಲ, B+ ಇಲ್ಲ, C+ ಇಲ್ಲ, ಯಾವುದೂ ಇಲ್ಲ ಅಂದರೆ ಕೊನೆಗೆ ನಮಗೆ ಡಿಫಾಲ್ಟಾಗಿ ಏನಂತ ತೋರಿಸ್ಬೇಕು? C ಗ್ರೇಡ್ ಅಂತ ತೋರಿಸ್ಬೇಕು. ಆ ಡಿಫಾಲ್ಟ್ ವ್ಯಾಲ್ಯೂನ ನಾವು ಡೈರೆಕ್ಟಾಗಿ ಇಲ್ಲಿ ಹಾಕೋಬೇಕು. ಡೈರೆಕ್ಟಾಗಿ ನಾನು ಇಲ್ಲಿ ಬರಿತೀನಿ, ಡಬಲ್ ಕೊಲನ್ ಹಾಕಿ C ಅಂತ ಮೆನ್ಷನ್ ಮಾಡೋಣ. ಡಬಲ್ ಕೊಲನ್ ಕಂಪ್ಲೀಟ್, ಬ್ರ್ಯಾಕೆಟ್ ಕಂಪ್ಲೀಟ್. ಎಷ್ಟು ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಬೇಕು? ಇಲ್ಲಿ ಎಷ್ಟು ಬ್ರ್ಯಾಕೆಟ್ಸ್ ಇದ್ದಾವೋ ಅಷ್ಟು ಬ್ರ್ಯಾಕೆಟ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಇಲ್ಲಿ ಓಪನ್ ಬ್ರ್ಯಾಕೆಟ್ ಎಷ್ಟಿದ್ದಾವೆ ಅಷ್ಟು ಬ್ರ್ಯಾಕೆಟ್ಸನ್ನು ನಾವು ಕ್ಲೋಸ್ ಮಾಡಬೇಕು. ಹೀಗೆ ಕ್ಲೋಸ್ ಮಾಡೋಣ. ಲಾಸ್ಟ್ ಕೊನೆಯದಾಗಿ ಬ್ಲ್ಯಾಕ್ ಕಲರಲ್ಲಿ ಬ್ರ್ಯಾಕೆಟ್ ಬರೋವರೆಗೂ ನಾವು ಅದನ್ನು ಎಂಟ್ರಿ ಮಾಡಬೇಕು. ಎಂಟರ್ ಮಾಡೋಣ. ಈಗ ನಮಗೆ ಗ್ರೇಡ್ ಬರುತ್ತೆ. ನೋಡಿ, ಇಲ್ಲಿ ಪರ್ಸೆಂಟೇಜ್ ಎಷ್ಟಾಗಿದೆ? 47 ಇದೆ, C ಗ್ರೇಡ್ ಅಂತ ಬಂದಿದೆ. ಓಕೆ, ಇವನಿಗೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡೋಣ, 37. ಇವೆಲ್ಲದಕ್ಕೂ ನಾನು 90 ಮಾರ್ಕ್ಸ್ ಕೊಡ್ತೀನಿ.
ನೋಡಿ ಈಗೇನಾಯಿತು, ಒಂದು ಪರ್ಸೆಂಟೇಜ್ 56 50 ಅಬೋವ್ ಬಂತು, C+ ಆಯಿತು. ಓಕೆ, ಇನ್ನು ಇನ್ನೊಂದು ಸಬ್ಜೆಕ್ಟ್ ಕನ್ನಡಕ್ಕೂ ಹಿಂದಿ ಕೂಡ 90 ಮಾಡೋಣ. ಓಕೆ, ಅವಾಗೇನಾಯ್ತು ನೋಡಿರಿ, ಈ ಒಂದು ಪರ್ಸೆಂಟೇಜ್ ಎಷ್ಟಾಯ್ತು ಈಗ 63% ಆಯಿತು. 60 ಅಬೋವ್ ಇದ್ದರೆ ಏನು ಬರಬೇಕು, ಬಿ ಗ್ರೇಡ್ ಬಂದಿದೆ ಇಲ್ಲಿ. ಹೀಗೆ ನಾವು ಗ್ರೇಡ್ ಫಾರ್ಮುಲಾ ಕೂಡ ಇದರಲ್ಲಿ ಬಳಸ್ಬೋದು. ಓಕೆ, ಇದನ್ನು ಎಲ್ಲ ಕಡೆ ಅಪ್ಲೈ ಮಾಡೋಣ, ಅಪ್ಲೈ ಆಗಿರುತ್ತೆ. ಓಕೆ, ಇಲ್ಲಿ ರ್ಯಾಂಕ್, ಓಕೆ, ಈ ಟೇಬಲಲ್ಲಿ ರ್ಯಾಂಕ್ ಅನ್ನೋದು ಡಬಲ್ ಬಂದಿದೆ, ಇದು ನನಗೆ ಬೇಡ. ಈ ಕಾಲಮ್ನ ಡಿಲೀಟ್ ಮಾಡ್ತೀನಿ, ನಾರ್ಮಲ್ ಅಂತ ಕೊಟ್ಬಿಡೋಣ. ಇಲ್ಲಿ ನೋಡಿ, ಈ ಟೇಬಲ್ ಬಂದಿದೆ, ಈ ಲೈನ್ಸ್ ಎಲ್ಲ ಹೋಗಬೇಕು, ಇದು ನಾರ್ಮಲ್ ಆಗಿ ಕಾಣಿಸ್ಬೇಕು ಅಂದರೆ ಇಲ್ಲಿ ಸೆಲ್ ಸ್ಟೈಲಲ್ಲಿ ನಾರ್ಮಲ್ ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ರ್ಯಾಂಕ್ ಅನ್ನೋದು ಆಲ್ರೆಡಿ ಹಾಕಿದ್ದೀವಿ, ಹೀಗಾಗಿ ಈ ಕಾಲಮ್ನ ನಾನು ಅರೇಂಜ್ ಮಾಡಿದ್ದೀನಿ. ಓಕೆ, ಇದಿಷ್ಟು ಸ್ನೇಹಿತರೆ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಸ್ಟೂಡೆಂಟ್ಸ್ ಮಾರ್ಕ್ಸ್ ಲಿಸ್ಟನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ ತಿಳಿಸ್ಕೊಡುವಂಥ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.